ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾದ ಮಹತ್ವಪೂರ್ಣವಾದ ವಿಷಯವನ್ನು ತಿಳಿಸಿಕೊಡ್ತಿದ್ದೇನೆ. ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಂಬೆಹಣ್ಣಿನ ದೀಪ ತುಂಬಾ ವಿಶಿಷ್ಟ ಮಹತ್ವಪೂರ್ಣವಾದ ದೀಪ ಅಂತಲೇ ಹೇಳಬಹುದು. ಈ ದೀಪ ಆರಾಧನೆ ಮಾಡುವವರ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಯ ಪ್ರಭಾವ ಇರುವುದಿಲ್ಲ ಎಂಬುವ ನಂಬಿಕೆ ಇದೆ. ಈ ನಿಂಬೆಹಣ್ಣಿನ ದೀಪ ಅತ್ಯಂತ ಶಕ್ತಿಶಾಲಿಯಾದ ದೇವಿಗೆ ಹಚ್ಚುತ್ತಾರೆ. ಹಾಗಿದ್ದರೆ ಯಾವ ಯಾವ ದೇವಿಗೆ ಹಚ್ಚುವುದು ಉತ್ತಮ ಎಂಬುದನ್ನಾಗಿ ನೋಡೋಣ ಬನ್ನಿ. ದುರ್ಗಾದೇವಿಗೆ ಈ ದೀಪವನ್ನು ಹಚ್ಚುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ವಾಮಾಚಾರವಾಗಿದ್ದರೆ ಈ ನಿಂಬೆಹಣ್ಣು ದೀಪ ಹಚ್ಚುವುದರಿಂದ ಶಾಶ್ವತ ಪರಿಹಾರ ದೊರಕುತ್ತೆ ಎಂಬುವ ನಂಬಿಕೆ ಇದೆ. ಹಾಗಾಗಿ ಯಾವ ದಿನ ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಉತ್ತಮ ಎಂಬುದನ್ನಾಗಿ ತಿಳಿದುಕೊಳ್ಳೋಣ ಬನ್ನಿ. ನಿಂಬೆಹಣ್ಣಿನ ದೀಪ ಯಾವಾಗಲೂ ಹಚ್ಚುತ್ತಾ ಇದ್ದರೆ ತುಂಬಾ ಉತ್ತಮ. ಯಾಕಂದರೆ ನಿಂಬೆಹಣ್ಣು ಹಚ್ಚಿದ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂಬುವ ನಂಬಿಕೆ ಇದೆ. ಜಗಳ ಮಾಟ ಮಂತ್ರ ಸುಮ್ಮನೆ ಸಿಡಿಯಾಗುತ್ತಿದ್ದರೆ, ಮನೆಯಲ್ಲಿ ಅಶಾಂತಿ ಉಂಟಾಗಿದ್ದರೆ, ನೀವು 1 ವರ್ಷದಲ್ಲಿ ನಿಮಗೆ ಅನುಕೂಲವಾದದ್ದು ಯಾವಾಗಲೂ ಹಚ್ಚುತ್ತಾ ಹೋಗಿದ್ದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ವರ್ಷದಲ್ಲಿ ಅಮಾವಾಸ್ಯೆ ಇರುವ ದಿನ, ತಿಂಗಳಿಗೊಮ್ಮೆ ಅಮಾವಾಸ್ಯೆ ಇರುವ ದಿನ, ನೀವು ಅಮಾವಾಸ್ಯೆ ದಿನ ತುಂಬಾ ಶಕ್ತಿಶಾಲಿ ಅಂತ ದೇವರಿಗೆ ಅಂತ ಮೀಸಲಾಗಿ ವಿಶೇಷ ಪೂಜೆಯನ್ನು ಮಾಡಿರುತ್ತಾರೆ. ಅಂದಿನ ನೀವು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಆ ಶಕ್ತಿಶಾಲಿಯ ದೇವಿಯಾಗಿರುವ ನೀವು ಯಾವ ದೇವಸ್ಥಾನದಲ್ಲಿ ಹೋಗಿ ನಿಂಬೆಹಣ್ಣು ದೀಪ ಹಚ್ಚುತ್ತಾರೋ ಆ ದೇವಿಯು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಾಳೆ ಎಂಬುವ ನಂಬಿಕೆ ಇದೆ. ಅಮಾವಾಸ್ಯೆ ದಿನ ವಿಶೇಷವಾಗಿ ನಿಂಬೆಹಣ್ಣು ದೀಪ ಹಚ್ಚುವುದರಿಂದ ದೇವಿಯ ಪ್ರಭಾವ ಹೆಚ್ಚಾಗಿರುತ್ತೆ ಎಂಬುವುದು ನಂಬಿಕೆ ಇದೆ. ಅಂದಿನ ದಿನ ನೀವು ತಪ್ಪದೇ ನಿಂಬೆಹಣ್ಣಿನ ದೀಪ ಹಚ್ಚಿದರೆ ದೇವಿಯ ಅನುಗ್ರಹ ನಿಮಗೆ ದೊರಕುತ್ತೆ ಎಂಬುವ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ಹಾಗಾಗಿ ಅಂದಿನ ದಿನ ದೀಪ ಹಚ್ಚಿ ಒಳ್ಳೆಯದಾಗುತ್ತೆ ಎಂಬುದನ್ನಾಗಿ ಹೇಳಲಾಗಿದೆ. ನಿಂಬೆಹಣ್ಣಿನ ದೀಪಗಳನ್ನು ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಹಚ್ಚುವುದು ಒಳಿತು ಎಂಬುದು ಇದೆ. ಮತ್ತು ಮಂಗಳವಾರದ ದಿನಗಳಂದು ಸಾಯಂಕಾಲದ ಸಮಯದಲ್ಲಿ ಹಚ್ಚಿದರೆ ಒಳ್ಳೆಯದಾಗುತ್ತೆ ಎಂಬುವ ನಂಬಿಕೆ ಇದೆ. ಮತ್ತು ಶುಕ್ರವಾರದ ದಿನಗಳನ್ನು ಬೆಳಗಿನ ಸಮಯದಲ್ಲಿ ಹಚ್ಚುವುದರಿಂದ ನೀವು ಅತ್ಯಂತ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಬಹುದಾಗಿದೆ. ಅಲ್ಲದೆ ಮಂಗಳವಾರಕ್ಕಿಂತಲೂ ಶುಕ್ರವಾರದ ದಿನಗಳಲ್ಲಿ ಬೆಳಗಿನ ಸಮಯದಲ್ಲಿ ದೇವಿಯ ಮುಂದೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ದೇವಿಗೆ ಅಷ್ಟೋತ್ತರ ಪೂಜೆ ಮಾಡಿಸುವುದು, ದೇವಿಯ ಸಹಸ್ರನಾಮ ಪಾರಾಯಣ ಮಾಡುವುದು ಹಾಗೂ ದೇವಿಯ ಪೂಜೆಗೆ ಬಂದಂತಹ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವುದು ಉತ್ತಮ ಎಂಬುದನ್ನಾಗಿ ಹೇಳಲಾಗಿದೆ. ಅಲ್ಲದೆ ಒಂದೇ ಮನೆಯಲ್ಲಿ 2 ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ನಿಂಬೆಹಣ್ಣಿನ ದೀಪ ಹಚ್ಚಬಾರದು ಎಂಬುವುದು ಇದೆ. ಮತ್ತು ಮದುವೆ ದಿನಗಳಲ್ಲಿ ಹಾಗೂ ಹುಟ್ಟುಹಬ್ಬದ ದಿನಗಳಲ್ಲಿ ಮಹಿಳೆಯರು ಮೊಟ್ಟಾದ ದಿನಗಳಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುವುದು ಶುಭವಲ್ಲ, ಅಶುಭ ಎಂಬುದನ್ನಾಗಿ ಹೇಳಲಾಗಿದೆ. ಹುಟ್ಟಿದ ದಿನದಲ್ಲಿ ನಿಂಬೆಹಣ್ಣನ್ನು ಕತ್ತರಿಸಬಾರದು ಎಂಬುವ ನಂಬಿಕೆ ಇದೆ. ಹಾಗಾಗಿ ಅಂದಿನ ದಿನ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬಾರದು. ಹಾಗೆಯೇ ತದನಂತರ ಹೆಣ್ಣು ಮಕ್ಕಳು ಮುಟ್ಟಾದ ದಿನಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಬಾರದು ಎಂಬುದು ಹೇಳಲಾಗಿದೆ. ಹಾಗಾಗಿ ಶುಭ ದಿನದಲ್ಲಿ ಮಂಗಳವಾರ ಶುಕ್ರವಾರ ಹಚ್ಚುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ ಎಂಬುದು ಇದೆ. ಹಾಗಾಗಿ ಮಂಗಳವಾರ ಶುಕ್ರವಾರ ತಪ್ಪದೆ ನೀವು ವರ್ಷದಲ್ಲಿ ಯಾವಾಗಲೂ ಬೇಕಾದರೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚುತ್ತೇನೆ ಎಂಬುವ ಸಂಕಲ್ಪ ಮಾಡಿಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಯ ಪ್ರಭಾವ ಇರುವುದಿಲ್ಲ ಎಂಬುದು ನಂಬಿಕೆ ಇದೆ. ಅತ್ಯಂತ ಶಕ್ತಿಶಾಲಿಯಾದ ದೇವಿಗೆ ನಿಂಬೆಹಣ್ಣು ದೀಪ ಅರ್ಪಿಸುವುದರಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಎಂಬುವ ನಂಬಿಕೆ ಇದೆ. ಹಾಗಾಗಿ ಅಮಾವಾಸ್ಯೆ ದಿನ ನೀವು ತಪ್ಪದೇ
ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ಸಾಕ್ಷಾತ್ ದೇವಿಯ ಸ್ವರೂಪವೇ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬುದು ನಂಬಿಕೆ ಇದೆ. ಹಾಗಾಗಿ ನಿಂಬೆಹಣ್ಣಿನ ದೀಪ ತಪ್ಪದೇ ನೀವು ಯಾವುದಾದರೂ ನೀವು ಸಂಕಲ್ಪ ದೃಢವಾಗಿ ಕೊಂಡರೆ ನಿಂಬೆಹಣ್ಣು ದೀಪ ಹಚ್ಚುವುದು ಉತ್ತಮ ಅಂತ ಹೇಳಲಾಗಿದೆ. ನಿಂಬೆಹಣ್ಣು ದೀಪ ಹಚ್ಚುವಾಗ ಮೊದಲನೇದಾಗಿ ನೀವು ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಮೊದಲು ನಿಂಬೆಹಣ್ಣು ತಾಯಿಯ ಪಾದದ ಕೆಳಗಡೆ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಆಸೆ ಈಡೇರಿಸಮ್ಮ ತಾಯಿ ಎಂದು ಕೇಳಿದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ಆಸೆ ಇದೆ ಎಂಬುದನ್ನಾಗಿ ತಿಳಿಸಿ ಸಂಕಲ್ಪ ಮಾಡಿಕೊಂಡು ತದನಂತರ ನೀವು ಹೊರಗಡೆ ತೆಗೆದುಕೊಂಡು ಬನ್ನಿ. ಅಂದಿನ ದಿನ ರಾಹುಕಾಲದ ಸಮಯದಲ್ಲಿ ನೀವು ಆ ನಿಂಬೆಹಣ್ಣನ್ನು ಕೈಗೆ ಕಣ್ಣಿಗೆ ನಮಸ್ಕರಿಸಿಕೊಂಡು ನಿಂಬೆಹಣ್ಣು ಕತ್ತರಿಸಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದಾಗುತ್ತೆ ಎಂಬುವ ನಂಬಿಕೆ ಇದೆ. ರಾಹುಕಾಲದ ಸಮಯದಲ್ಲಿ ನಿಂಬೆಹಣ್ಣು ದೀಪ ಹಚ್ಚುವುದು ಅತ್ಯಂತ ಪ್ರಭಾವ ಬೀರುತ್ತೆ ಎಂಬುದು ಇದೆ. ಹಾಗಾಗಿ ಅತ್ಯಂತ ಶಕ್ತಿಶಾಲಿಯಾದ ದೇವಿಗೆ ರಾಹುಕಾಲದ ಸಮಯದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಯ ಪ್ರಭಾವ ರಾಹುನ ಪ್ರಭಾವ ಕಡಿಮೆ ಆಗುತ್ತೆ ಎಂಬುದು ಇದೆ. ರಾಹು ದೋಷದಿಂದ ನೀವು ಏನನ್ನಾದರೂ ಬಳಲುತ್ತಿದ್ದರೆ ನಿಂಬೆಹಣ್ಣು ದೀಪ ಹಚ್ಚುವುದರಿಂದ ಶಾಶ್ವತ ಪರಿಹಾರ ದೊರೆಯುತ್ತೆ ಎಂಬುವ ನಂಬಿಕೆ ಇದೆ. ಹಾಗಾಗಿ ನಿಂಬೆಹಣ್ಣಿನ ದೀಪಕ್ಕೆ ವಿಶೇಷವಾದ ಮಹತ್ವತೆ ಇರುವುದರಿಂದ ಈ ದಿನ ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ಉತ್ತಮ ಎಂಬುದು ಹೇಳಲಾಗಿದೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದಿನ ನೀವು ತಪ್ಪದೇ ನಿಂಬೆಹಣ್ಣಿನ ದೀಪ ಹಚ್ಚಿದರೆ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತದೆ. ಅತ್ಯಂತ ಶಕ್ತಿಶಾಲಿ ದೇವಿಯ ಪ್ರಭಾವ ನಿಮ್ಮ ಒಳಗೆ ಇರುತ್ತೆ ಎಂಬುದು ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಎಂಬುವ ನಂಬಿಕೆ ಇದೆ. ಅತ್ಯಂತ ಶಕ್ತಿಶಾಲಿ ಪ್ರಭಾವ ಹೊಂದಿರುವ ದೇವಿಯ ದೇವಸ್ಥಾನಗಳಲ್ಲಿ ನೀವು ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದಾಗುತ್ತೆ ಎಂಬುದು ಹೇಳಲಾಗಿದೆ. ಹಾಗಾಗಿ ಅತ್ಯಂತ ಶಕ್ತಿಶಾಲಿಯ ದೇವಿಗೆ ನೀವು ನಿಂಬೆಹಣ್ಣು ದೀಪ ಬೆಳಗಿಸಿದರೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿಯ ಪ್ರಭಾವದಿಂದ ಕಡಿಮೆ ಮಾಡುತ್ತೆ ಮತ್ತು ಕೆಟ್ಟ ಶತ್ರುಗಳಿಂದ ನಿಂದನೆಗಳಿಂದ ತಾಯಿ ದೇವಿ ಕಾಪಾಡುತ್ತಾಳೆ ಎಂಬುವ ನಂಬಿಕೆ ಇದೆ. ಹಾಗಾಗಿ ರಾಹುಕಾಲದ ಸಮಯದಲ್ಲಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಉತ್ತಮ ಎಂಬುದು ಹೇಳಲಾಗಿದೆ. ನಿಂಬೆಹಣ್ಣು ದೀಪ ಹಚ್ಚುವಾಗ ತಾಯಿಯ ಪಾದದಲ್ಲಿ ನಿಂಬೆಹಣ್ಣುಗಳನ್ನು ಸಂಕಲ್ಪ ಮಾಡಿಕೊಂಡು ಹಚ್ಚಿದರೆ ಒಳ್ಳೆಯದು. ಹಾಗಾಗಿ ಬನ್ನಿ, ರಾಹುಕಾಲದ ಸಮಯದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ.